37 Nm ಪ್ರೊವೈಡ್ ಮಾಡುತ್ತೆ 7000 RPM ಅಲ್ಲಿ. ಪವರ್ಫುಲ್ ಮಿಷಿನ್ ಮಾತ್ರ. ಸಿಟಿಲಿ ಓಡಿಸಾಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಕೊಡ್ಬೋದು. 29ವರೆಗೂ ಅಲ್ಲಿ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಪಿಕ್ಕು ಕೂಡ ಇಲ್ಲೇ ಮಾಡ್ಬೋದು. ಬಟ್ ಮಾತಾಡೋದು ಮಾತ್ರ ಮೊಬೈಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಆಲ್ ಆರ್ ಫೈನ್. ಎಲ್ಲ ಆರಾಮಾಗಿದ್ದೀರ ಅನ್ಕೋತೀನಿ. ಇವತ್ತು ನಾವು ಯಾವ ಗಾಡಿ ರಿವ್ಯೂ ಮಾಡ್ತಿದ್ದೀವಪ್ಪ ಅಂದರೆ ನಮ್ಮ ಬಾಯ್ಸಿನ ಕ್ರಶ್ ಆದಂಥ 390ನ ರಿವ್ಯೂ ಮಾಡ್ತಾ ಇದ್ದೀವಿ. ಎಸ್, ಡ್ಯೂಕ್ 390 ನಮ್ಮ ಬಾಯ್ಸಿಗೆ ಕ್ರಶ್ ಅಂತಲೇ ಹೇಳ್ಬೋದು. ಎಲ್ಲ ಬಾಯ್ಸ್ಗೂ ಕ್ರಶ್ ಅಂತಲೇ ಹೇಳ್ಬೋದು. ಈ ಗಾಡಿ ಮಿನಿ ಪಾಕೆಟ್ ರಾಕೆಟ್ ಥರ ಇದು. ಪವರ್ಫುಲ್ ಮಿಷಿನ್ 390 ನೀವು ನೋಡ್ತಿರ್ಬೋದು. ಆ್ಯಂಡ್ ಈ ಬೈಕ್ದು ಲೆಂತ್ ಬಂದ್ಬಿಟ್ಟು 2150 mm ಆ್ಯಂಡ್ ವಿಡ್ತ್ ಬಂದ್ಬಿಟ್ಟು 760 mm ಆ್ಯಂಡ್ ಹೈಟ್ ಬಂದ್ಬಿಟ್ಟು 800 mm ಇರುತ್ತೆ ಈ ಗಾಡಿದು. ಆ್ಯಂಡ್ ವೀಲ್ ಬೇಸ್ ಬಂದ್ಬಿಟ್ಟು 1357 mm ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 156 mm ಇರುತ್ತೆ. ಆ್ಯಂಡ್ ಇದರದ್ದು ಟೋಟಲ್ ಡ್ರೈವ್ ವೆಯ್ಟ್ ವಿತೌಟ್ ಪೆಟ್ರೋಲ್ ಎನಿ ಫ್ಲೂಯಿಡ್ಸ್ ಇಲ್ದಲೆ ಡ್ರೈವ್ ವೆಯ್ಟ್ ಬಂದ್ಬಿಟ್ಟು 155 kgs ಇರುತ್ತೆ ಈ ಗಾಡಿದು. ಲೈಟ್ ವೆಯ್ಟ್, ಯಾಕಂದರೆ ಈ ಇಂಜಿನಿಗೆ ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಒಳ್ಳೆ ಪಂಚ್ ಕೊಡುತ್ತೆ. ನಿಮಗೆ ರೈಡ್ ಮಾಡಬೇಕಾದ್ರೆ ಒಳ್ಳೆ ಫೀಲ್ ಕೊಡುತ್ತೆ. ಈ ಸೆಗ್ಮೆಂಟಲ್ಲಿ 390ಗೆ ಕಾಂಪಿಟೇಟರ್ಸ್ ಬಂದ್ಬಿಟ್ಟು ಡಾಮಿನಾರ್ ಇದೆ, ಬಜಾಜ್ ಡಾಮಿನಾರ್ 400 ಆ್ಯಂಡ್ ಹೋಂಡಾ CB 300 ಇದೆ, ಆಮೇಲೆ BMW G310R ಇದೆ, ಆಮೇಲೆ TVS ಅಪಾಚಿ 310 ಇದೆ. ಬಟ್ R3 ಇದೆ ಆ್ಯಂಡ್ R3 ಬಂದ್ಬಿಟ್ಟು ಡ್ಯುಯಲ್ ಸಿಲಿಂಡರು, ಇದು ಸಿಂಗಲ್ ಸಿಲಿಂಡರ್ ಬೈಕ್. ಆ್ಯಂಡ್ ಇಲ್ಲಿ ಸ್ಟಾಕಲ್ಲೇ ನಿಮಗೆ ಅಡ್ಜಸ್ಟೇಬಲ್ ಲಿವರ್ ಕೂಡ ಸಿಗುತ್ತೆ. ಎರಡು ಬ್ರೇಕಿಗೂ ಮತ್ತು ಕ್ಲಚ್ಗೂ ಎರಡಕ್ಕೂ ಅಡ್ಜಸ್ಟೇಬಲ್ ಲಿವರ್ ಇರುತ್ತೆ. ಆ್ಯಂಡ್ ಸ್ಮೂತ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಹೇಗೆ ಬೇಕಂಗೆ ಸೆಟ್ ಮಾಡ್ಕೋಬೋದು. ನೋಡ್ತಿರ್ಬೋದು, ಡಿಸೈನ್ ಮಾತ್ರ ಮಸ್ತಾಗಿದೆ. ಆ್ಯಂಡ್ ಕಲರ್ ಗ್ರೇಡಿಂಗ್ KTM ಅವರು ಆರೆಂಜ್ ವೈಟ್ ಬ್ಲ್ಯಾಕಲ್ಲೇ ಮಾಡೋದು. ಆಲ್ಮೋಸ್ಟು KTM ಅವರು ಬೇರೆ ಕಲರ್ಸ್ ಇನ್ನೂ ಬಿಟ್ಟಿಲ್ಲ. ಈ ಕಲರ್ KTMದು ಐಡೆಂಟಿಟಿ ಅಂತಲೇ ಹೇಳ್ಬೋದು. 9000 RPM ಅಲ್ಲಿ 43.5 PS ಪವರ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ 37 Nm ಪ್ರೊವೈಡ್ ಮಾಡುತ್ತೆ 7000 RPM ಅಲ್ಲಿ. ಆ್ಯಂಡ್ ಇಟ್ಸ್ ಬೇಸಿಕಲಿ ಗುಡ್ ಲುಕಿಂಗ್ ಆ್ಯಂಡ್ ಪವರ್ಫುಲ್ ಮಿಷಿನ್ ಅಂತಲೇ ಹೇಳ್ಬೋದು. ನಮ್ಮ ಬಾಯ್ಸಿಗೆ ಅಂತೂ ಈಗ ಬೈಕ್ ಕಂಡ್ರೆ ಭಾರಿ ಇಷ್ಟ. ಆ್ಯಂಡ್ ನೀವು ಡಿಸೈನ್ ನೋಡ್ತಿರ್ಬೋದು ಇದ್ರದ್ದು. ನೇಕಡ್ ಬೈಕಲ್ಲಿ ಒಳ್ಳೆ ಪರ್ಫೆಕ್ಟ್ ಡಿಸೈನ್ ಅಂದ್ಕೊಳ್ಳಿ. ಫಸ್ಟ್ ಇತ್ತಲ್ಲ A390 ಚೆನ್ನಾಗಿದೆ, ಬಟ್ ಇದು ಅನದರ್ ಲೆವೆಲ್. ಫಸ್ಟ್ ಟೈಮು ಈ ಡಿಸೈನಲ್ಲಿ ಬಿಟ್ಟಿದ್ದು 390ನೇ, ಆಮೇಲೆ 250 ಬಿಟ್ಟರು, ಮತ್ತು ಈಗ 125 ಬಿಟ್ಟಿದ್ದಾರೆ. ಆ್ಯಂಡ್ ಡಿಸ್ಪ್ಲೇ ಬಂದ್ಬಿಟ್ಟು TFT ಡಿಸ್ಪ್ಲೇ ಬಿಟ್ಟಿದ್ದಾರೆ. ಈಗ 125ಗೂ ರೀಸೆಂಟಾಗಿ ಬಿಡ್ತಿದ್ದಾರೆ, ಮತ್ತು 250ಗೂ ಬಿಡ್ತಾ ಇದ್ದಾರೆ. TFT ಡಿಸ್ಪ್ಲೇ ಫುಲ್ ಕಲರ್ಫುಲ್ ಆಗಿರುತ್ತೆ, ಮತ್ತು ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ಅಲ್ಲೇ ಇರುತ್ತೆ ನಿಮಗೆ. ಆ್ಯಂಡ್ 390ದು ಆ್ಯಕ್ಚುಯಲ್ CC ಬಂದ್ಬಿಟ್ಟು 373.2 cc ಇಂಜಿನ್ ಪವರ್ ಇದ್ರದ್ದು. ಆ್ಯಂಡ್ ಇದು ಬಂದ್ಬಿಟ್ಟು 6 ಸ್ಪೀಡ್, 6 ಗೇರ್ಸ್ ಇರುತ್ತೆ ಈ ಗಾಡೀಲಿ. ಆ್ಯಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಆ್ಯಂಡ್ ಸೀಟಿಂಗು ಕೂಡ RC 390 ಥರ ಅಗ್ರೆಸಿವ್ ಪೋಸ್ಚರ್ ಇರೋಲ್ಲ. ಕರೆಕ್ಟಾಗಿ ಟೂರಿಂಗಿಗೆಲ್ಲ ಚೆನ್ನಾಗಿದೆ, ಆರಾಮಾಗಿ ಕುತ್ಕೊ ಹೋಗ್ಬೋದು, ಅದ್ರದ್ದೇನು ಟೆನ್ಷನ್ ಇಲ್ಲ. ಇಲ್ಲಿ ಹಿಂದೆ ಕೂರೋರಿಗೆ ಗ್ರಿಪ್ ಕೊಟ್ಟಿರ್ತಾರೆ. RC 390ಲಿ ಗ್ರಿಪ್ ಇರಲ್ಲ. ಮೋನೋ ಶಾಕ್ಸ್, WP ಮೋನೋ ಶಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಸಿಂಗಲ್ ಶಾಕ್ಸ್ ಇರುತ್ತೆ ರೇರ್ಗೆ. ಆ್ಯಂಡ್ ಫ್ರಂಟ್ಗೆ ಗೊತ್ತಲ್ಲ ಮಾಮೂಲಿ ಅಪ್ಸ್ ಆ್ಯಂಡ್ ಡೌನ್ ಶಾಕ್ಸು. ಆ್ಯಂಡ್ ಪ್ರೀಮಿಯಮ್ ಲುಕ್ ಕೊಡುತ್ತೆ ಮಾತ್ರ. ಆ್ಯಂಡ್ 390ಗೆ DRL ಮತ್ತು ಸ್ಪ್ಲಿಟೆಡ್ ಹೆಡ್ಲೈಟ್ ಇರುತ್ತೆ. 250ಗೆ ಸಿಂಗಲ್ ಇರುತ್ತೆ ಇದು, ಬಟ್ 390ಗೆ ಎರಡು, ಆ ಕಡೆ ಮತ್ತು ಈ ಕಡೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಬೇರೆ ಥರ ಡಿಸೈನ್ ಇರುತ್ತೆ, ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು ಹೇಳಿದ್ನಲ್ಲ, TFT ಡಿಸ್ಪ್ಲೇ ಫುಲ್ ಕಲರ್ಫುಲ್ ಆಗಿರುತ್ತೆ. ಸ್ಕ್ರೀನ್ ಟಚ್ ಥರ ಕಾಣುತ್ತೆ, ಬಟ್ ಸ್ಕ್ರೀನ್ ಟಚ್ ಅಲ್ಲ. ಎಲ್ಲ ಇನ್ಫಾರ್ಮೇಷನ್ ಕೂಡ ನೀವಿಲ್ಲೇ ನೋಡ್ಕೋಬೋದು. ಗಾಡಿದು ಫ್ಯೂಯಲ್ಲು, ರೇಷಿಯೋ, ಎಲ್ಲ ಅದ್ರ ಮೋಟರ್ ಸೈಕಲ್ ಇನ್ಫಾರ್ಮೇಷನ್, KTM ರೈಡ್ ಮತ್ತು ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು. ಸೆಟ್ಟಿಂಗ್ ಹೋಗಿ ಟ್ರಿಪ್ಗಳೆಲ್ಲ ಸೆಟ್ ಮಾಡ್ಕೋಬೋದು.
ಆ್ಯಂಡ್ KTM ರೈಡ್ಸ್, ಆಡಿಯೋ ಪೇರಿಂಗ್ ಮಾಡ್ಕೋಬೋದು, ಡಿವೈಸ್ಗಳನ್ನ ಪೇರಿಂಗ್ ಮಾಡ್ಕೋಬೋದು. ಪೇರಿಂಗ್ ಅಂದರೆ ನಿಮ್ಮ ಮೊಬೈಲಿಗೆ ಮಾಡ್ಕೊಂಡು ಆ್ಯಂಡ್ ನ್ಯಾವಿಗೇಷನ್ ಆನ್ ಮಾಡ್ಬೋದು ಆ್ಯಂಡ್ ಕಾಲ್ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಪಿಕ್ಕು ಕೂಡ ಇಲ್ಲೇ ಮಾಡ್ಬೋದು. ಬಟ್ ಮಾತಾಡೋದು ಮಾತ್ರ ಮೊಬೈಲಲ್ಲಿ ಮಾತಾಡಲೇಬೇಕು. ಆ್ಯಂಡ್ ಇನ್ಫಾರ್ಮೇಷನ್ನು, ಗಾಡಿದು ಸರ್ವೀಸ್ ಎಲ್ಲ. ಆ್ಯಂಡ್ ಮೋಟರ್ ಸೈಕಲಲ್ಲಿ ನೋಡ್ಬೋದು ಎ ಬಿ ಎಸ್ಸಿಂದ ಆಫ್ ಮಾಡ್ಕೋಬೋದು. ABS ಬ್ರೇಕಿಂಗಲ್ಲಿ ಆಫ್ ರೋಡ್ ಇದೆ, ಆಮೇಲೆ ಸೂಪರ್ ಮೋಟೋ ಕೂಡ ಇದೆ. ಆ್ಯಂಡ್ ಪ್ರಿಫರೆನ್ಸಸ್ಸಿಗೆ ಬಂದರೆ ಬ್ಲೂಟೂತ್ ಬರುತ್ತೆ, ಶಿಫ್ಟ್ ಲೈಟು, ಕ್ಲಾಕು, DLR ಆನ್ ಮಾಡೋದು, DLR ಸೆಟ್ಟಿಂಗ್ಸು, ಆ್ಯಂಡ್ ಯೂನಿಟ್ಸ್ ಲ್ಯಾಂಗ್ವೇಜ್, ಸರ್ವಿಸ್ ಯಾವಾಗ ಮಾಡಿಸ್ಬೇಕು ಅದು, ಆ್ಯಂಡ್ ಇದು ಆಮೇಲೆ ಸರ್ಟಿಫಿಕೇಷನ್ಸು ಅವ್ರದ್ದು, ಬೈಕ್ ಅವ್ರದ್ದು, ಕಂಪ್ನಿಯವ್ರದ್ದು ಎಲ್ಲ ಆನಲ್ಲಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲೇ ತೋರಿಸ್ಬಿಡುತ್ತೆ ಫ್ಯೂಯಲ್ಲು, ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಟೆಂಪ್ರೇಚರು, ಫ್ಯೂಯಲ್ಲು ಮತ್ತು RPM ತೋರಿಸುತ್ತೆ. ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ ಕಿಲೋಮೀಟರ್ಸ್ ರೋಡ್, ನೀವು ಎಷ್ಟು ಕಿಲೋಮೀಟರ್ ರೈಡ್ ಮಾಡಿದ್ದೀರಾ ಅದು. ಆ್ಯಂಡ್ ಟ್ರಿಪ್ ಸೆಟ್ ಮಾಡ್ಕೋಬೋದು, ಟ್ರಿಪ್ ಟೈಮ್ ಕೂಡ ಸೆಟ್ ಮಾಡ್ಕೋಬೋದು, ಎಷ್ಟು ಟ್ರಾವೆಲ್ ಮಾಡಿದ್ರಿ ಅಂತ. ಆ್ಯಂಡ್ ಡೇಟು ಆ್ಯಂಡ್ ಬ್ಯಾಟ್ರಿ ಲೆವೆಲ್ ಕೂಡ ತೋರಿಸುತ್ತೆ, ಯಾವುದು ಬ್ಯಾಟ್ರಿ ಹಾಕಿದ್ದಾರೆ ಅಂತಲೂ ತೋರಿಸುತ್ತೆ, ಎಷ್ಟು ವೋಲ್ಟ್ ಅಂತ. ಆಲ್ ಇನ್ಫಾರ್ಮೇಷನ್ ಇಲ್ಲೇ ಸಿಗುತ್ತೆ ನಿಮಗೆ. ಆ್ಯಂಡ್ ಅದು ಬಂದ್ಬಿಟ್ಟು ಸಖತ್ತಿತ್ತು. ಈ ಗಾಡಿ ಬಿಟ್ಟಾಗ ಹುಡುಗರು ಫುಲ್ ಕ್ರೇಜಿ ಆಗೋಗ್ಬಿಟ್ಟಿದ್ರು. ಯಾಕಂದರೆ ನೋಡ್ಬೋದು, ಅಷ್ಟು ಲುಕ್ಕಲ್ಲಿ, ಡಿಸೈನಲ್ಲಿ, ಪವರಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲದರಲ್ಲೂ ಚೆನ್ನಾಗಿದೆ ಈ ಗಾಡಿ, ಡಿಫೆಕ್ಟ್ಸ್ ಅಂತ ಏನಿಲ್ಲ. ಆ್ಯಂಡ್ ಟ್ರಾಫಿಕಲ್ಲಿ ಹೀಟ್ ಆಗುತ್ತೆ, ಬಟ್ ಪವರ್ ಇರುತ್ತಲ್ಲ ಅದಕ್ಕೆ ಹೀಟ್ ಆಗೇ ಆಗುತ್ತೆ. ಪವರ್ ಕಮ್ಮಿ ಮಾಡಿದರೆ ಹೀಟ್ ಆಗ್ತಿರಲಿಲ್ಲ ಅಬ್ವಿಯಸ್ಲಿ. ಏರ್ ಡಿಸ್ಕ್ ಬಂದ್ಬಿಟ್ಟು 230 mm ABS ಇದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ಬಂದ್ಬಿಟ್ಟು 320, ಅದು 230 mm, ಇದು 320 mm ಫ್ರಂಟ್. ಇದು ಅಪ್ಸ್ ಆ್ಯಂಡ್ ಡೌನ್ ಶಾಕ್ಸ್ ಕೊಡ್ತಾರೆ ನಿಮಗೆ. ಬೈಕ್ ಕೊಳೆ ಆಗಿದೆ, ಯಾಕಂದರೆ ಮಳೆಯಲ್ಲಿ ಬಂದ್ವಿ, ಹೊರಗಡೆ ಹೋಗಿದ್ವಿ, ಅದಕ್ಕೆ ಕೊಳೆ ಆಗಿದೆ. ಆ್ಯಂಡ್ WP ಮೋನೋ ಶಾಕ್, ಹಿಂದೆಗೆ WP ಮೋನೋ ಶಾಕು, ಮುಂದೆಗೆ ಅಪ್ಸ್ ಆ್ಯಂಡ್ ಡೌನು. ಇದು ಬೋರ ಅಲ್ಲ ನಿಮಗೆ ಗಾಡಿ, ತಗೊಬೇಕು ಅಂತಿರೋರು ಪಕ್ಕಾ ತಗೊಳ್ಳಿ. ಆ್ಯಂಡ್ ಮೈಲೇಜ್ ಬಂದ್ಬಿಟ್ಟು ಕಂಪ್ನಿಯವರು 29 ಹೇಳ್ತಾರೆ, 25 ಕೊಡುತ್ತೆ ನೀವು ನಾರ್ಮಲಾಗಿ ಯೂಸ್ ಮಾಡ್ಕೊಂಡಿದ್ರೆ. ಆ್ಯಂಡ್ ನೀವು ಚೆಚ್ಚಾಡ್ಕೊಂಡಿದ್ರೆ ಇಟ್ ಮೇ ವೇರಿ ಆಗ್ಬೋದು, ನೀವು ಚೆಚ್ಚಾಡಿದ್ರೆ. ಆ್ಯಂಡ್ 25 to ಸಮಥಿಂಗ್ ಅಷ್ಟೇ, 25 ಅಪ್ರಾಕ್ಸ್ ಕೊಡುತ್ತೆ ನೀವು ಸಿಟಿಲಿ. ಆ್ಯಂಡ್ ಹೈವೇಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದು, 29ವರೆಗೂ ಹೋಗ್ಬೋದು. ಆ್ಯಂಡ್ ಓವರ್ ಆಲ್ ಒಂದ್ಸರಿ ಲುಕ್ ನೋಡಿ ಗಾಡಿದು. It's ridiculous, I'm spitting this meticulous and limitless, while others out there spitting shit got hits up on the charts and shit. I see why other artists quit, cause people don't reward good shit. They love to hate but hate to live. Society, you swing and miss, and honestly I get it. Promise me you won't regret it. Wasting energy, forget it. Don't look back, go on and get it. Bite the bullet just a bit. DRL ನೋಡ್ಬೋದು, ಮಸ್ತಾಗಿದೆ, ಕ್ಲಾಸಿಯಾಗಿ ಕಾಣುತ್ತೆ. ಆ್ಯಂಡ್ ಇವಾಗ ನೀವು ಆನ್ ಮಾಡಿದ್ರೆ ಇಲ್ಲಿ LED ಶೋ ಆಗುತ್ತೆ, ರೆಡಿ ಟು ರೇಸ್ ಅಂತ KTM ಅವ್ರ ಸ್ಲೋಗನ್. ರೇಸಿಗೆ ಮಾಡಿರೋದು ಗಾಡಿ, ಪವರ್ಫುಲ್ ಮಿಷಿನ್ ಮಾತ್ರ. ಫೈವ್ ಸೆಕೆಂಡ್ಸಲ್ಲೆಲ್ಲ 0 to 100 ಹೋಗ್ಬಿಡುತ್ತೆ. ಗಾಡಿ ಮಾತ್ರ ಓಡ್ಸೋಕ್ಕೆ ಸಿಟಿ ಇದಕ್ಕೆಲ್ಲ ಫುಲ್ ಆನ್ ಪವರು. ಪವರ್ಫುಲ್ ಮಿಷಿನ್ ಇದು. ಆ್ಯಂಡ್ ಬ್ರೇಕಿಂಗು ಕೂಡ ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ABS ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಕಂಟ್ರೋಲಿಂಗು ಚೆನ್ನಾಗಿದೆ. ಇದು ಸಿಟ್ಟಿಂಗ್ ಪೋಸ್ಚರ್ ಚೆನ್ನಾಗಿದೆ, ಲೈಕ್ ಟೂರಿಂಗ್ ಹೋಗೋರಿಗೆಲ್ಲ ಮಸ್ತಾಗಿರುತ್ತೆ. ಯಾಕಂದರೆ RC 390 ಆದರೆ ಹಿಂಗೆ ಬೆಂಡ್ ಆಗಬೇಕು, ಇದೆಲ್ಲ ನೋವು ಬರುತ್ತೆ ಕೈ ಎಲ್ಲ. ಬಟ್ ಇದರಲ್ಲಿ ಕಂಫರ್ಟ್ ಸಿಟ್ಟಿಂಗ್ ಇದೆ, ಕಂಫರ್ಟಾಗಿ ಕುತ್ಕೊಂಡು ಟೂರಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಪಿಲಿಯನ್ ಅವರಿಗೆ ಹಿಂದೆ ಇಟ್ಕೊಳೋಕ್ಕೆ ಇದು ಕೊಟ್ಟಿದ್ದಾರೆ, ಗ್ರಿಪ್ ಇದೆ, RCಲಿಲ್ಲ. ಆ್ಯಂಡ್ ಪಿಲಿಯನ್ನಿಗೂ ಕೂಡ ಕಂಫರ್ಟ್ ಇರುತ್ತೆ, ಯಾಕಂದರೆ ಸೀಟ್ ಆ್ಯಂಗಲ್ಲು ಫುಲ್ ಹಿಂಗೆ ಹಿಂಗಿಲ್ಲ, ಕರೆಕ್ಟಾಗಿದೆ. ಸಿಟಿಲಿ ಓಡಿಸಾಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಹೀಟ್ ಆಗುತ್ತೆ, ಯಾಕಂದರೆ ಇಂಜಿನ್ ಪವರ್ ಕೆಪಾಸಿಟಿ ಜಾಸ್ತಿ ಅಲ್ಲ.
ನೇಕಡ್ ಬೈಕಲ್ಲಿ ಬೆಸ್ಟ್ ಗಾಡಿ, ಪವರ್ ಲೋಡೆಡ್ ಇದು ಫುಲ್ಲು. ಪವರ್ ಕೂಡ ಮಸ್ತಾಗಿದೆ, ನಿಮಗೆ ಫೀಲ್ ಬರುತ್ತೆ ಓಡಿಸ್ಬೇಕಾದ್ರೆ. ಅದ್ರ ಡ್ರ್ಯಾಗ್ ಒಂದೇ ಸರಿ ಎಳೆಯುತ್ತೆ. ಡೈಲಿ ಯೂಸ್ಕಿನ್ನ ನಿಮಗೆ ಲಾಂಗ್ ರೈಡ್ ಹೋಗೋಕ್ಕೆಲ್ಲ ಚೆನ್ನಾಗಿದೆ. ನೀವು ನೋಡ್ಬೋದು, ರಿವ್ಯೂ ಅಲ್ಲಿ ಹೇಳಿದ್ದೀನಿ ಏನೇನು ಪವರ್ ಫಿಗರ್ಸ್ ಇದ್ರದ್ದು ಅಂತ. ಆ್ಯಂಡ್ ಪಿಕಪ್ ಮಾತ್ರ ಪಂಚಿ ಇದೆ. ಕ್ಲಚ್ ಕೂಡ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ವೀಲ್, ರೇರ್ ವೀಲ್ ಆಫ್ ಆಗಲ್ಲ, ಅಷ್ಟು ಆಫ್ ಆಗ್ದಂಗೆ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಹೋಪ್ ಯು ಆಲ್ ಎಂಜಾಯ್ಡ್ ದ ವೀಡಿಯೋ. ಎಲ್ಲ ರಿವ್ಯೂ ಎಲ್ಲ ಸಿಕ್ತು ಅನ್ಕೋತೀನಿ ಇದ್ರ ಬಗ್ಗೆ, 390 ಬಗ್ಗೆ. ಆ್ಯಂಡ್ ಟಾಪ್ ಸ್ಪೀಡ್ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಯಾವುದು ಹೈವೇಗಳಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ರೈಡ್ ಸೇಫ್, ಬಿ ಸೇಫ್ ಆ್ಯಂಡ್ ಪೀಸ್ ಆಫ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋ ಸಿಗೋಣ.